ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಶಿಲ್ಪಾ ಹೇಕಾನಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡ್ತಿರೋದು ತುಂಬ ದಿನಗಳ ನಂತರ ವ್ಲಾಗನ್ನು ಮಾಡ್ತಾ ಇರೋದು. ಅಂದರೆ ಈ ಒಂದು ನಾಗರ ಅಮಾವಾಸ್ಯೆ ಪೂಜೆ ಅಂದರೆ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಈ ರೀತಿ ಮನೆ ಮುಂದೆ ರಂಗೋಲಿನ ಹಾಕಿರೋದು. ಇದು ಹೋಳ್ಗೆ ಮಾಡೋ ಟೈಮಲ್ಲಿ, ಅಂದರೆ ಹೋಳ್ಗೆ ದಿನ ಹಾಲು ಎರೆಯುವ ಟೈಮಲ್ಲಿ ಹಾಕ್ತಾಯಿಲ್ಲ ವಿಡಿಯೋ. ಹೋಳ್ಗೆ ಮಾಡೋ ದಿನ ಅಂದರೆ ಮಾರನೇ ದಿನ ಗಂಗೆ ಪೂಜೆ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ, ಹಳ್ಳಿ ಸೈಡು. ಅವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿರೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ರಂಗೋಲಿನ ಹಾಕಿದ್ದೀನಿ. ಯಾವ ರೀತಿ ಬಂದಿದೆ ರಂಗೋಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನಾನು ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಸ್ನಾನ ಪೂಜೆ ಎಲ್ಲ ಮುಗೀತು. ಆಮೇಲೆ ನಾನಿಲ್ಲಿ ಒಬ್ಬಟ್ಟು ಮಾಡಬೇಕು ಅಂತ ಬೇಳೆನ ಹಾಕಿರೋದು. ಇವತ್ತು ತುಂಬ ನಿಜವಾಗ್ಲೂ ಒಂದು ವಿಶೇಷವಾದ ದಿನ ಅಂತ ಅನ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಬರೀ ನಾಗರ ಪಂಚಮಿ ಹಬ್ಬ ಜೊತೆಗೆ ಇವತ್ತು ರಾಯರು ಮನೆಗೆ ಬಂದಿದ್ದಾರೆ. ಅದು ಒಂದು ದೊಡ್ಡ ಸಂತೋಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಆ ರಾಯರು ಬಂದಿದ್ದಾರೆ ಅಂತಂದ ಕೂಡಲೇ ನನಗೇನೋ ಗೊತ್ತಿಲ್ಲ, ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ತು. ನಿಜವಾಗ್ಲೂ ತುಂಬ ದಿನ ಆಯಿತು ರಾಯರು ಏಕಾದರೂ ಮಾಡಿ ನಮ್ಮ ಮನೆಗೆ ತರಬೇಕು ಕರ್ಕೊಂಬರ್ಬೇಕು ಅಂತ, ಆದರೆ ಆಗ್ತಾ ಇರಲಿಲ್ಲ. ಒಂದು 2 ತಿಂಗಳಾಯಿತು ಸ್ನೇಹಿತರೆ, ಬಟ್ ಆಗಿರಲಿಲ್ಲ. ನಾನಲ್ಲಿ ಒಬ್ಬಟ್ಟು ಮಾಡಿ ಹೋಳ್ಗೆ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಇಲ್ಲಿ ಗಂಗೆ ಪೂಜೆ ಅಂತ ನಮ್ಮ ಹೊಲಕ್ಕೆ ಹೋಗಿದ್ದು. ಇಲ್ಲಿ ನೋಡ್ತಿರ್ಬೋದು, ನಮ್ಮ ಮನೆಯವರು ವೀಡಿಯೋ ಮಾಡ್ತಿದ್ದಾರೆ, ನಾನು ಇಲ್ಲಿ ಪೂಜೆ ಮಾಡ್ತಾಯಿರೋದು. ಹಾಗೆ ಚಿಕ್ಕದಾಗಿ ಒಂದು ವೀಡಿಯೋ ತೊಗೋ ಅಂತ ಹೇಳಿದೆ, ಆಯಿತು ಅಂತ ವೀಡಿಯೋ ತೊಗೊತಾ ಇದ್ದಾರೆ. ಮತ್ತು ಜೊತೆಗೆ ನಮ್ಮ ಯಜಮಾನರು ದೇವ್ರ ಹತ್ರ ಒಂದು ಕೇಳ್ಕೊತಾರೆ. ಏನು ಕೇಳ್ಕೊತಾರೆ ಅಂತ ನೀವೇ ಕೇಳಿ ಗೊತ್ತಾಗುತ್ತೆ. ಮಳೆ ತರಿಸ್ರಿ ಅಂತ ಹೇಳಿ ಕೇಳಿಸ್ಕೊಂಡ್ರಲ್ಲ. ನಮ್ಮ ಮನೆಯವರು ಯಾವ ರೀತಿ ದೇವ್ರ ಹತ್ರ ಬೇಡ್ಕೊಂಡ್ರು ಅಂತಂದ್ಬಿಟ್ಟು ಎಲ್ಲ ದೇವ್ರಿಗೂ ಕೈ ಮುಗಿದ್ಕೊಂಡು ಮಳೆ ತರಿಸಪ್ಪ ಬೇಗ ಅಂತಂದ್ಬಿಟ್ಟು ಈ ಹೊಲಕ್ಕೆ ಬಂದ ಕೂಡಲೇ ರೈತರಿಗೆ ಒಂದು ಮುಖದಲ್ಲಿ ಮಂದಾಸ ಮೂಡಬೇಕು ಅಂತಂದರೆ ಮಳೆ ಬರಬೇಕು ನಿಜವಾಗ್ಲೂ. ಆದರೆ ಮಳೆ ಆಗ್ತಾಯಿಲ್ಲ ಟೈಮ್ ಟು ಟೈಮು. ಜೋಳ ಮಾತ್ರ ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ಈ ಒಂದು ಮೆಕ್ಕೆಜೋಳಕ್ಕೆ ಮಳೆ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಎಲ್ಲ ದೇವ್ರ ಕೈಯಲ್ಲಿದೆ. ಮಳೆ ಬರೋದು ಬಿಡೋದು ಎಲ್ಲ ಮಳೆ ರಾಯನ ಕೈಯಲ್ಲಿದೆ. ದೇವ್ರ ಹತ್ರ ನನ್ನ ಗಂಡ ಯಾವ ರೀತಿ ಕೇಳ್ಕೊಂಡ ನೋಡ್ತಾ ಇರ್ಬೋದು. ಇದು ಒಂಥರ ಏನೋ ಖುಷಿ ಆಯಿತು ನನಗೆ. ನಾನು ನಿಜವಾಗ್ಲೂ ವಿಡಿಯೋದಲ್ಲಿ ಈ ರೀತಿ ಮಾತಾಡಿದ್ದಾರೆ ಅಂತ ನಾನು ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅದು ಸುಮ್ಮನೆ ನನ್ನ ಪಡಿ ನಾನು ಪೂಜೆ ಮಾಡ್ತಾನೇ ಇದ್ದೀನಿ. ಇಲ್ಲಿ ನಾನು ಸೀರೆ ಸುಮ್ಮನೆ ಈ ಒಂದು ಬೋರಿಗೆ ಹಾಕಿಬಿಟ್ಟು ಒಂದು ಪೂಜೆ ಮಾಡ್ಕೊತಾ ಇರೋದು. ಪ್ರತಿ ವರ್ಷವೂ ಅಷ್ಟೇ, ಒಂದು ಬ್ಲೌಸ್ ಆಗಿರ್ಬೋದು ಇಲ್ಲ ಸೀರೆ ಆಗಿರ್ಬೋದು ಮೇಲೆ ಹಾಕಿಬಿಟ್ಟು ಒಂದು ಅಂದರೆ ಗಂಗೆ ಪೂಜೆಗೆ ಒಂದು ಮಾಡ್ದಂಗೆ, ಅದನ್ನೊಂದು ಸೀರೆ ಹಾಕಿದಂಗೆ ಆ ರೀತಿ ಈ ರೀತಿ ಒಂದು ಸೀರೆ ಹಾಕಿಬಿಟ್ಟು, ಇದು ಒಂದು ಪದ್ಧತಿ ಇದೆ. ಮುಸುಗು ಮಾತ್ರ ಮೇಲೆ ಬರಬೇಕಂತ ಹೇಳ್ತಾರೆ. ಆ ರೀತಿ ಫೋಲ್ಡ್ ಮಾಡಿ ಈ ರೀತಿ ಹಾಕೋದು ನೋಡ್ತಾ ಇರ್ಬೋದು. ಈ ರೀತಿ ಪೂಜೆನ ಹಂಗೆ ಸುಮ್ಮನೆ ಮೇಲೆ ಹಾಕ್ತಿದ್ದೀನಿ. ಸೀರೆ ಎಲ್ಲ ಉಡಿಸಲ್ಲ ಸ್ನೇಹಿತರೆ, ಈ ರೀತಿ ಸುಮ್ಮನೆ ಮೇಲೆ ಹಾಕಿಬಿಟ್ಟು ಒಂದು ಪೂಜೆ ಮಾಡ್ತಾಯಿರೋದು. ಕೆಳಗಡೆ ಗಂಗೆ ಪೂಜೆ ಇದು ಒಂದು ಚರಿಗೆ ತುಂಬಿಟ್ಟು ಅಲ್ಲೊಂದು ಪೂಜೆನ ಮಾಡಬೇಕು. ನೋಡ್ತಾ ಇರ್ಬೋದು. ಮೆಕ್ಕೆಜೋಳ ಯಾಕೆಲ್ಲ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಪೂಜೆ ಮಾಡಿಕೊಂಡು ಹೊಲದಿಂದ ಮನೆಗೆ ಬರೋ ಅಷ್ಟರಲ್ಲಿ ನನಗಿಲ್ಲಿ ನಿಜವಾಗ್ಲೂ ಖುಷಿ ವಿಚಾರನ ಇತ್ತು ಸ್ನೇಹಿತರೆ. ಇದು ತುಂಬ ದಿನಗಳಾಯಿತು ಆರ್ಡ್ರ್ ಮಾಡಿ. ಒಂದು ಸರಿ ಆರ್ಡ್ರ್ ಮಾಡಿದ್ದೆ ಕ್ಯಾನ್ಸಲ್ ಆಯಿತು. ಅಂದರೆ ಅಕ್ಕ ಫೋನಲ್ಲಿ ಅದು ಏನೋ ಕಾಲ್ ಪಿಕ್ ಮಾಡಿಲ್ಲ ಅಂತಂದ್ಬಿಟ್ಟು ಅವ್ರು ಕ್ಯಾನ್ಸಲ್ ಆಯಿತು. ತಿರ್ಗಾ ಸ್ವಲ್ಪ ದಿನ ಬಿಟ್ಟು ಟ್ರೈ ಮಾಡಬೇಕು ಅಂತ ಸಿಗಲಿಲ್ಲ ನಮಗೆ ಫೋಟೋ. ತಿರ್ಗಾ ಮತ್ತೆ ಸಿಕ್ತು, ಆರ್ಡ್ರ್ ಮಾಡಿದ್ವಿ. ಒಂದು 15 ದಿನ ಆಯಿತು ಸ್ನೇಹಿತರೆ ಆರ್ಡ್ರ್ ಮಾಡಿಬಿಟ್ಟು. ಬಟ್ಟು ಈ ಒಂದು ರಾಯರು ನಮ್ಮ ಕೈಗೆ ಗಡ ಸಿಗಲಿಲ್ಲ. ಇವತ್ತು ನೋಡಿ ಹೇಳ್ಬೇಕು ಅಂತಂದರೆ ಕರೆಕ್ಟಾಗಿ ನಮಗೆ ಈ ಒಂದು ನಾಗರ ಅಮಾವಾಸ್ಯೆ, ನಾಗರ ಪೂಜೆ, ನಾಗರ ಪಂಚಮಿ ಹಬ್ಬದ ದಿನವೇ ನಮಗೆ ಈ ಒಂದು ರಾಯರು ನಮ್ಮ ಮನೆಗೆ ಬರಬೇಕು ಅನ್ನೋದಿತ್ತು, ಏನೋ ಗೊತ್ತಿಲ್ಲ. ಅವತ್ತು ನಮಗೆ 2 ರಾಯರು ಬಂದಿದ್ದಾರೆ. ನಿಜವಾಗ್ಲೂ 2 ಫೋಟೋ ನಮಗೆ ಆನ್ಲೈನಲ್ಲಿ ಸಿಕ್ತು. ನೋಡ್ತಾ ಇರ್ಬೋದು. ತುಂಬ ಖುಷಿ ಆಯಿತು. ಇನ್ಮೇಲೆ ನಮಗೆ ಕಷ್ಟಗಳು ಇಲ್ಲ ಅನ್ನೋಷ್ಟು ನನಗೆ ನಿಜವಾಗ್ಲೂ ಖುಷಿ ಆಯಿತು.
ರಾಯರು ನನ್ನ ಮನದಲ್ಲೇ ಅನ್ಕೊತಾ ಇದ್ದೆ, ಬಟ್ ಅಷ್ಟೇ ನನಗೆ ಖುಷಿ ಕೊಟ್ಟಿದ್ದಾರೆ ರಾಯರು. ಬಟ್ ಇನ್ನು ಫೋಟೋ ತೊಗೊಂಡ್ಬಿಟ್ಟು ಇನ್ನು ಪೂಜೆ ಮಾಡೋದ್ರಿಂದ ಇನ್ನೂ ಖುಷಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಭರವಸೆ ನನಗಿದೆ. ಅದೇ ರೀತಿ ನಾನು ಕೂಡ ಆ ರಾಯರಿಗೆ ಒಂದು ರಾಯಭಾರಿಯಾಗಿ ಇರ್ತೀನಿ ಅಂತ ಹೇಳ್ತಾ, ಇವತ್ತು ನನಗೆ ಒಂದು ಎಷ್ಟೇ ಒಂದು ದೊಡ್ಡ ಖುಷಿ ಬಂದರೂ ಕೂಡ ಇಷ್ಟೊಂದು ಖುಷಿ ನನಗೆ ಸಿಗ್ತಾ ಇರಲಿಲ್ಲ. ಬಟ್ 2 ಫೋಟೋ ನನಗೆ ಆನ್ಲೈನಲ್ಲಿ ಸಿಕ್ತು, ನೋಡ್ತಾ ಇರ್ಬೋದು. ಈ ರೀತಿ ಜೋಡಿ ಫೋಟೋಗಳು ನಮ್ಮ ಮನೆಗೆ ಇವತ್ತು ರಾಯರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ಸ್ನೇಹಿತರೆ, ತುಂಬ ಖುಷಿ ಅಂದರೆ ತುಂಬ ಖುಷಿಯಾಯಿತು. ಹಾಲು ಕುಡಿದಷ್ಟು ಖುಷಿ ಸಂತೋಷ ಸಿಕ್ತು ನನಗೆ. ನಾನು ಒಬ್ಬರು ವಿಡಿಯೋದಲ್ಲಿ ನೋಡಿದೆ, ಪೂಜೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತಂದ್ಬಿಟ್ಟು ಒಂದು ನೀಟಾಗಿ ಹೇಳಿಕೊಟ್ಟಿದ್ದಾರೆ. ಅವರಂತೆ ನಾನಿವಾಗ ಆ ರಾಯರ ಪೂಜೆನ